ಬರ್ತಾರೆ ಸಿದ್ದರಾಮಯ್ಯ ಮಾಡ್ತಾರೆ ನೋಡಿ ಹೇಳಲಿಕ್ಕೆ ಬಯಸ್ತೇನೆ. ಸಿಂದಗಿ ಕ್ಷೇತ್ರದಲ್ಲಿ ನಮ್ಮ ನಿರೀಕ್ಷೆ ಹುಸಿಯಾಗಿದೆ. ಅಲ್ಲಿ ತೀವ್ರವಾದಂಥ ಸ್ಪರ್ಧೆ ಆಗ್ತದೆ ಅಂತ ನಾವು ಲೆಕ್ಕ ಹಾಕಿದ್ದೆವು. ಆದರೆ ಅಲ್ಲಿ ಭಾಳ ದೊಡ್ಡ ಅಂತರದಿಂದ ಸೋತಿದ್ದೀವಿ ನಾವು. ಕಾಂಗ್ರೆಸ್ ಪಕ್ಷ ಕಳೆದ ಬಾರಿ 3ನೇ ಸ್ಥಾನದಲ್ಲಿತ್ತು, ಈಗ 2ನೇ ಸ್ಥಾನಕ್ಕೆ ಬಂದಿದ್ದೀವಿ ಅನ್ನೋದು ಅಷ್ಟೇ ಸಮಾಧಾನ. ಆದರೂ ಸೋಲೆ. ಅದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಬೇಕಾಗುತ್ತೆ. ನನಗೆ ಭಾಳ ಮುಖ್ಯವಾಗಿ ನಾನು ಅಲ್ಲಿ 3-4 ದಿನ ಕ್ಯಾಂಪೇನ್ ಮಾಡಿದ್ದೆ. ರೆಸ್ಪಾನ್ಸು ಚೆನ್ನಾಗಿತ್ತು. ಬಹುಶಃ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು JDS ಕಾರ್ಯಕರ್ತರಿಗೆ ಸರಿಯಾದ ರೀತಿ ಹೊಂದಾಣಿಕೆ ಆಗಲಿಲ್ಲ ಅಂಥೇಳಿ ನನಗನ್ಸುತ್ತೆ. ದಟ್ ಇಸ್ ವಾಟ್ ಐ ಫೀಲ್. ಅಶೋಕ್ ಮನಗೋಳಿ JDS ಇಂದ ನಮ್ಮ ಪಕ್ಷಕ್ಕೆ ಬಂದವರು. ಸೊ ನಾವು ಅವ್ರಿಗೆ ಟಿಕೆಟ್ ಕೊಟ್ಟಿದ್ದೋ. ಕಾರ್ಯಕರ್ತರ ಮಟ್ಟದಲ್ಲಿ ಅಷ್ಟೊಂದು ಕೋಆರ್ಡಿನೇಷನ್ ಆಗಲಿಲ್ಲ ಅಂಥೇಳಿ ನನಗನ್ಸುತ್ತೆ. ಬಿಕಾಸ್ ಅಲ್ಲಿ ಕಂಪ್ಲೇಂಟ್ ಕೂಡ ಮಾಡ್ತಿದ್ರು ಹಂಗಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತು JDS ಕಾರ್ಯಕರ್ತರಿಗೆ, ಅವ್ರ ಜೊತೆ ಬಂದವರು, ಅಶೋಕ್ ಮನಗೋಳಿ ಜೊತೆ ಬಂದವರು, ಹೊಂದಾಣಿಕೆ ಅಷ್ಟೊಂದು ಆಗಲಿಲ್ಲ ಅಂತ ಹೇಳ್ತಿದ್ರು. ಹೊಸ ಅದು ನಾನು ಹೇಳಿದ್ದೆ, ಆದರೂ ಅದು ಸರಿಯಾದ ರೀತಿ ಆಗಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇನ್ಮೇಲೆ ಅಲ್ಲಿ ಸೋಲಾಗಿದೆ ನಮಗೆ. ಆನಗಲ್ನಲ್ಲಿ ಗೆದ್ದಿದ್ದೀವಿ. ನಾನು ಇನ್ನೂ TV ನೋಡ್ತಾ ಇದ್ದೆ, ನಾನು ಇನ್ನೂ ಪೂರ್ಣ ರಿಸಲ್ಟ್ ಡಿಕ್ಲೇರ್ ಆಗಿಲ್ಲ, ಬಟ್ ಲೀಡ್ನಲ್ಲಿದ್ದೋ ನಾವು. ನಿಮ್ಮ ಏನು ನಿಮ್ಗೇನು ಅನಿಸುತ್ತೆ? 13,000 ಸಮಥಿಂಗ್ ಲೀಡ್ ಬಹುತೇಕ ಗೆದ್ದಂಗೆ ಅಂತ ಮಾಹಿತಿ ಬರ್ತಾ ಇದೆ. ಅಧಿಕೃತ ಘೋಷಣೆ ಬಾಕಿ ಸುಮಾರು 13,000ರಿಂದ ಗೆಲ್ಲಾಗಿದೆ. ಮಾನೇ ಹೇಳಿದ್ರು 13,000 ಲೀಡ್ ಇದೆ, 15 ರೌಂಡ್ ಆಗಿದೆ, 13,000 ಲೀಡ್ ಇದೆ ಅಂತ ಹೇಳಿದ್ರು. ಬಟ್ TVನಲ್ಲಿ ಬೇರೆ ಥರ ತೋರಿಸ್ತಾ ಇದ್ದಾರೆ, 7,000 6,000 ಲೀಡು ಅಂತ. ಅಫಿಷಿಯಲಿ ಕೊಡ್ತಾರಲ್ಲ, ಸ್ವಲ್ಪ ಲೇಟ್ ಆಗ್ಬೋದು. ಅಂದ್ರೆ ಬೇಗ ಸಿಗುತ್ತೆ, ನಮಗೆ ಇಲ್ಲಿ ನಿರೀಕ್ಷೆ ರೀತಿಯಲ್ಲಿ ಫಲಿತಾಂಶ ಬಂದಿದೆ ಆನಗಲ್ನಲ್ಲಿ. ಯಾಕಂದರೆ 10ರಿಂದ 12,000ದಲ್ಲಿ ಗೆಲ್ತೀವಿ ಅಂತ ನಮ್ಮ ನಿರೀಕ್ಷೆ ಇತ್ತು. ಆ ನಿರೀಕ್ಷೆಗೆ ಅನುಗುಣವಾಗಿ ಫಲಿತಾಂಶ ಬಂದಿದೆ. ಮತ್ತು ನಮ್ಮ ಅಭ್ಯರ್ಥಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತು ಮತದಾರರಲ್ಲಿ. ಶ್ರೀನಿವಾಸ್ ಮಾನೆ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತು. ಮತ್ತು BJP ಸರ್ಕಾರದ ವಿರುದ್ಧ ಜನರಿಗೆ ಅಸಮಾಧಾನ ಇದೆ. ಬೆಲೆ ಏರಿಕೆ, ಭ್ರಷ್ಟಾಚಾರ, ನಿಷ್ಕ್ರಿಯವಾದಂಥ ಸರ್ಕಾರ, ಇವೆಲ್ಲ ಕಾರಣಗಳಿಗೆ ಅಲ್ಲಿ ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ 1 ಡಜನ್ ಮಿನಿಸ್ಟ್ರಿಗಳು ಅಲ್ಲೇ 1 ವಾರ ಕ್ಯಾಂಪ್ ಮಾಡಿದರು. ಪಕ್ಕದ ಕಾನ್ಸ್ಟಿಟ್ಯೂನ್ಸಿ ಶಿಗ್ಗಾಂವಿಗೆ, ಬಸವರಾಜ ಬೊಮ್ಮಾಯಿ ಕಾನ್ಸ್ಟಿಟ್ಯೂನ್ಸಿ ಶಿಗ್ಗಾಂವ್, ಇದು ಆನಗಲ್ಲು ಪಕ್ಕದ ಅಡ್ಜಸೆಂಟ್ ಕಾನ್ಸ್ಟಿಟ್ಯೂನ್ಸಿ. ಆದರೂ ಕೂಡ ಅವರಿಗೆ ಭಾಳ ಪ್ರತಿಷ್ಠೆ ಮಾಡ್ಕೊಂಡು ಅಲ್ಲೇ ಇದ್ಕೊಂಡು 12 ಜನ ಮಂತ್ರಿಗಳು ಇದ್ಕೊಂಡು ಅಧಿಕಾರ ದುರುಪಯೋಗ ಮಾಡಿ ಹಣ ಹಂಚಿ ಎಲ್ಲ ಪ್ರಯತ್ನ ಮಾಡಿದ್ರು ಕೂಡ ನಾವು ಗೆದ್ದಿದ್ದೀವಿ. ಸೊ ಜನರು ಇವತ್ತು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದರೆ ಅವ್ರದ್ದು ಸರ್ಕಾರ ಇದೆ, ಮಂತ್ರಿಗಳು ಇದ್ಕೊಂಡು ಭಾಳ ಪ್ರಚಾರ ನಡೆಸಿದ್ದಾರೆ, ದುಡ್ಡು ಖರ್ಚು ಮಾಡಿದ್ದಾರೆ.
ಅಧಿಕಾರ ದುರುಪಯೋಗ ಆಗಿದೆ. ಇಷ್ಟಾದರೂ ಕೂಡ ನಾವು ಗೆದ್ದಿದ್ದೀವಿ. ಅದರರ್ಥ ನಾನು ಇದೇ ದಿಕ್ಸೂಚಿ ಅಂತ ಹೇಳಕ್ಕೆ ಹೋಗಲ್ಲ. ನಾನು ಮೊದಲಿಂದ ಹೇಳಿದ್ದೀನಿ, ಬೈ ಎಲೆಕ್ಷನ್ಗಳು ಯಾವಾಗಲೂ ಕೂಡ ದಿಕ್ಸೂಚಿಗಳಾಗಲ್ಲ ಅಂತ. ಅದರ ಜನರ ಒಂದು ಎಚ್ಚರಿಕೆ ಗಂಟೆಯನ್ನು ಅಲ್ಲಿ ಬಾರಿಸಿದ್ದಾರೆ. BJP ಸರ್ಕಾರದ ವಿರುದ್ಧ ಒಂದು ಎಚ್ಚರಿಕೆ ಗಂಟೆಯನ್ನು ಬಾರಿಸಿದ್ದಾರೆ. ಸೊ ನನಗನ್ಸುತ್ತೆ ಜನ ಕರ್ನಾಟಕದಲ್ಲಿ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಅಂತೇಳಿ ನನಗನ್ಸುತ್ತೆ. ಇವತ್ತು ದೇಶದಲ್ಲಿ ಸುಮಾರು 15 ಕ್ಷೇತ್ರಗಳಲ್ಲಿ ಹದಿಮೂರು ರಾಜ್ಯಗಳಲ್ಲಿ ಸುಮಾರು 30 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೆದಿದೆ, ಬೈ ಎಲೆಕ್ಷನ್. 8 ಕ್ಷೇತ್ರದಲ್ಲಿ ಮಾತ್ರ BJP ಮುಂದಿದೆ. ಕಾಂಗ್ರೆಸ್ಸು 7 ಕ್ಷೇತ್ರದಲ್ಲಿ ಮುಂದೆ ಇದೆ. ಬೇರೆ ಬೇರೆ ಪಕ್ಷಗಳೆಲ್ಲ ಇದ್ದಾವೆ ಅದರಲ್ಲಿ. ಸೊ ಇಡೀ ದೇಶದಲ್ಲಿ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ನರೇಂದ್ರ ಮೋದಿಯವರ ಸುಳ್ಳು ಆಡಳಿತ, ಬೆಲೆ ಏರಿಕೆ, ಇದರ ವಿರುದ್ಧವಾಗಿ ಜನ ಇವತ್ತು ತೀರ್ಪನ್ನು ಇಡೀ ದೇಶದಲ್ಲಿ ಕೊಡ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ ಬದಲಾವಣೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಸರ್, JDS 2 ಕ್ಷೇತ್ರಗಳಲ್ಲಿ ತನ್ನ ಠೇವಣಿಯನ್ನು ಕಳೆದುಕೊಂಡಿದೆ. ನೀವು ಬಿಜೆಪಿ ನಾನು ಮೊದಲೇ ಹೇಳಿದ್ದೆ, ಅಲ್ಪಸಂಖ್ಯಾತರು ಅಭ್ಯರ್ಥಿಗಳು ಹಾಕಿದ ತಕ್ಷಣ ಅಲ್ಪಸಂಖ್ಯಾತರಿಲ್ಲ ಓಟ್ ಕೊಡಲ್ಲ. ಅಲ್ಪಸಂಖ್ಯಾತರು ಬುದ್ಧಿವಂತರಿದ್ದಾರೆ. ಅವರು ಕೋಮುವಾದಿ ಪಕ್ಷ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿರೋದು ಅಂತಕ್ಕಂಥದ್ದು ಗೊತ್ತಾಗ್ತದೆ ಅವರಿಗೆ ಬಹಳ ಸ್ಪಷ್ಟವಾಗಿ. ಇಲ್ಲ ಅನ್ನೋ ಅನುಮಾನ ಇದೆ ಅಂತ ಹೇಳಿದ ಪದ ಗೊತ್ತಾಯ್ತಾ? ಇಲ್ಲ, ಹೊಂದಾಣಿಕೆ ಆಗಿರ್ಲಿಕ್ಕಿಲ್ಲ ಅಂತ ಅನುಮಾನ ಇದೆ ನನಗೆ. ಯಡಿಯೂರಪ್ಪನವರ ಬದಲಾವಣೆ ಮಾಡಿದ್ದು ದೊಡ್ಡ ಹೊಡೆತನ ಬಿಜೆಪಿಗೆ. ಯಡಿಯೂರಪ್ಪ ಬದಲಾವಣೆ ದೊಡ್ಡ ಹೊಡೆತ ಆಗಿದೆಯಾ? ಏನಾಗಿ ಅದೇನು ಕಾಣಿಸೋದಿಲ್ಲ. ಯಡಿಯೂರಪ್ಪ ಇದ್ರು ಹಿಂಗೆ ಆಯ್ತಿತ್ತು, ಯಡಿಯೂರಪ್ಪ ಇಲ್ಲವರು ಹಿಂಗೆ ಆಯ್ತಿತ್ತು. ಪಂಚಮಸಾಲಿ ಸಮುದಾಯ ಈಗ ಯಡಿಯೂರಪ್ಪ ಹೋಗಿ ಕ್ಯಾಂಪೇನ್ ಮಾಡಲಿಲ್ವಲ್ರಿ? ಇಲ್ಲೊಂದೆರಡು ದಿನ ಅಲ್ಲೊಂದೆರಡು ದಿನ ಮಾಡಿದ್ರಲ್ಲಪ್ಪ. ಮತ್ತೆ ಅಲ್ಲಿ 3 ದಿನ, ಇಲ್ಲಿ ಅಲ್ಲಿ 3 ದಿನ ಮಾಡಿದ್ರಲ್ಲ ಕ್ಯಾಂಪೇನ್ ಮಾಡೋರು. ಮಗ ಮಾಡಿದ್ರು ವಿಜಯೇಂದ್ರ. ಯಾರು? ನಾನು ಲೀಡರ್ಗಳ ಬಗ್ಗೆ ಒಬ್ಬೊಬ್ಬ ವೈಯಕ್ತಿಕವಾಗಿ ಮಾತಾಡಕ್ಕೆ ಹೋಗಲ್ಲ. BJP ಇಮೇಜ್ ಕಡಿಮೆ ಆಗಿದೆ ಅಷ್ಟೇ. ನರೇಂದ್ರ ಮೋದಿಯವರ ಪಾಪ್ಯುಲಾರಿಟಿ ಗ್ರಾಫ್ ಇದೆಯಲ್ಲ, ಅದು ಕೆಳಗಡೆ ಹೋಯ್ತಾ ಇದೆ. ಆಂಟಿ ಇನ್ಕಮಿಂಗ್ಸ್ ಅಂತೀರಾ ಸರ್? ಆನಗಲ್ಲ ಬಿಜೆಪಿ ಸೋಲು ಆಂಟಿ ಇನ್ಕಮಿಂಗ್ಸ್ ಅಂತೀರಾ ಸರ್ ಈ ಆಡಳಿತ ಕರ್ನಾಟಕದಲ್ಲಿ? ಅದು ಇದೆ, ಅದು ಈಗ ಶುರುವಾಗಿದೆ, ಅವರ ಅವನತಿ ಶುರುವಾಗಿದೆ. ಇದು ಆಡಳಿತ ವಿರೋಧಿ ಅಲೆ ಅಂತೀರಾ ಸರ್? ಅದು ಅಂತ ಅನ್ಕೋಬಹುದು. ಆಡಳಿತ ವಿರೋಧಿ ಏನಾದ್ರು ಕೆಲಸ ಮಾಡಿದ್ರಲ್ವೇನಪ್ಪ? ಕೆಲಸ ಏನೂ ಮಾಡಿಲ್ಲ ಅನ್ನೋದನ್ನೇ ನಾವು ಹೇಳ್ತಾ ಇದ್ದದ್ದು. ಈಗ ಪಕ್ಕದಲ್ಲೇ ಬಸವರಾಜ ಬೊಮ್ಮಾಯಿ ಇದ್ದಾರೆ. ಓಲಿ ಇವತ್ತಿನವ್ರಿಗೆ 2.25 ವರ್ಷದಲ್ಲಿ ಒಂದು ಮನೆ ಕೊಡೋಕ್ಕಾಗಿದ್ದೆ ಇವರಿಗೆ? 2.25 ವರ್ಷದಲ್ಲಿ ಒಂದು ಮನೆ ಕೊಡೋಕ್ಕಾಗಿಲ್ಲ ಅಂತಂದರೆ ಅವರು ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತಲ್ವಾ? ಸರ್, 2023 ಇದು ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅನ್ನೋದು ನಿಮ್ಮ ಆಸೆಗಣ್ಣ ಸರ್? 2023 ಚುನಾವಣೆ 100ಕ್ಕೆ 2023ಗೆ ನಾವು ಅಧಿಕಾರಕ್ಕೆ ಬರ್ತೀವಿ. ಕಾಂಗ್ರೆಸ್ ಪಕ್ಷ 100ಕ್ಕೆ 100 ಅಧಿಕಾರಕ್ಕೆ ಬರ್ತದೆ. ಕರ್ನಾಟಕದಲ್ಲಿ ಯಾರು ಕೂಡ ಸಂಶಯ ಇಟ್ಕೊಳ್ಳಕ್ಕೆ ಹೋಗ್ಬೇಡಿ.
ಇನ್ಮೇಲೆ ನಮ್ಮ ಪರವಾಗಿ ಬರೆಯಕ್ಕೆ ಶುರು ಮಾಡಿ. ಬರ್ತದೆ ಅಂತ ಬರೀರಯ್ಯ, ಸತ್ಯ ಬರೀರಿ ಅಷ್ಟೇ, ಸತ್ಯ ಬರೀರಿ. ಮುಂದೆ ಅಧಿಕಾರಕ್ಕೆ ಬರ್ತದೆ, ಮುಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದು ಮುಖ್ಯಮಂತ್ರಿ ಅಂತ ಬರಿಬೋದು. ಅವೆಲ್ಲ ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ. ನೀನು ಎಲ್ಲ ಈ ಮಧ್ಯದಲ್ಲಿ ಇದೆಯಲ್ಲ, ಪಕ್ಷ ಬರ್ತದೆ, ಪಕ್ಷ ಬಂದ ಮೇಲೆ ಅಲ್ವಾ ಆಮೇಲೆ ಹೈಕಮಾಂಡ್ನವರು ತೀರ್ಮಾನ ಮಾಡೋದು, MLAಗಳು ಅಭಿಪ್ರಾಯ, ಪಕ್ಷ ತೀರ್ಮಾನ ಮಾಡೋದು, ಆಮೇಲೆ ಅದು. ಸರ್ ನೀವು ಹೇಳಿದ್ರಿ ಜನ ನೀವು ಆಶೀರ್ವಾದ ಮಾಡಿದ್ರೆ ನಾನೇ ಮುಖ್ಯಮಂತ್ರಿ ಆಗಿ ಬಂದು 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳ್ತಿದ್ರಿ. ಅಲ್ಲ, ಹಂಗೆ ಹೇಳಲಿಲ್ಲ ನಾನು. ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ತದೆ, 10 kg ಅಕ್ಕಿ ಕೊಡ್ತೀವಿ ಅಂತ ಏನಂತ ನೀವು ನಾನೇ ಕಾಂಗ್ರೆಸ್ ಅಂತ ಹೇಳ್ತಿರಲ್ಲ ಸರ್. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ 10 kg ಅಕ್ಕಿ ಕೊಡ್ತೀನಿ ಅಂದ್ರೆ ನೀವು ಅಕ್ಕಿ ಕೊಡ್ತೀನಿ ಅಂದ್ರೆ ವ್ಯತ್ಯಾಸ ಏನು? ನಿನ್ನ ಇಂಟರ್ಪ್ರಿಟೇಷನ್ ಅವೆಲ್ಲ ಬೇಡ. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ 10 kg ಅಕ್ಕಿ ಕೊಡ್ತೀವಿ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ 10 kg ಅಕ್ಕಿ ಕೊಡ್ತೀವಿ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ 10 kg ಅಕ್ಕಿ ಕೊಡ್ತೀವಿ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ 10 kg. ಏಯ್ ಹೇಳದಷ್ಟು ಕೇಳಯ್ಯ, ಒಮ್ಮನೆ ಹೇಳದ್ನೆ ಕೇಳಿದ್ರೆ ಯಾರು ನೀನು ಯಾಕೆ ಹೇಳ್ತಾ ಇದ್ದೀಯ? ಕಾಂಗ್ರೆಸ್ ಪಕ್ಷ ಏನು ತೀರ್ಮಾನ ಮಾಡೋದಪ್ಪ, ನಮ್ಮ ಪದ್ಧತಿ ಹಂಗೆ ಅಂತ ಹೇಳಿದ್ನೆ ಅವತ್ತು. ನನಗೆ ಚೀಫ್ ಮಿನಿಸ್ಟರ್ ಆಕಾಂಕ್ಷೆ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ನಾ? ಎಲ್ಲರೂ ಚೀಫ್ ಮಿನಿಸ್ಟರ್ ಆಗೋಕ್ಕೆ ಅವ್ರವ್ರಿಗೆ ಕೇಳೋಕ್ಕೆ ತಪ್ಪೇನಿಲ್ಲ. ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಯಾರೇ ಕೇಳಿದ್ರು ಕೂಡ ತಪ್ಪಿಲ್ಲ. ಅಂತಿಮವಾಗಿ MLAಗಳು ಒಪ್ಕೋಬೇಕಲ್ವಾ, ಮೆಜಾರಿಟಿ MLAಗಳು ಒಪ್ಕೋಬೇಕಲ್ವಾ? ಹಾಂ, ಹೆಂಗೆ ನಿಂಗೋ ಹೇಳಿದ್ರೆ ಎಲ್ಲರೂ ಇದಲ್ಲಪ್ಪ, ಈಗಲಲ್ಲ, 23ಕ್ಕೆ ಹೊಸ ಲೆಜಿಸ್ಲೇಚರ್ ಪಾರ್ಟಿ ಬರ್ತದಲ್ಲ, ಅವ್ರು ಹೆಂಗೆ ಗೊತ್ತವ್ ನಿನಗೆ? ಸರ್, ಸಿಂದಗಿನಲ್ಲಿ ಕಂಬಳಿ ರಾಜಕಾರಣ ಅಂತ ಕಂಬಳಿದು ಇಸ್ ನಾಟ್ ಎಟ್ ಆಲ್ ಇನ್ ಇಶ್ಯೂ ಅಟ್ ಆಲ್. ಐ ಡೋಂಟ್ ನೋ, ಬೊಮ್ಮಾಯಿ ಮಗ ಅದನ್ನು ಪ್ರಸ್ತಾಪ ಮಾಡಿದ್ದು. ಕಂಬಳಿ ಆಕಳಿಗೆ ಯೋಗ್ಯತೆ ಬೇಕು ಅಂತ ಪ್ರಾರಂಭ ಮಾಡಿದ್ದು ಬೊಮ್ಮಾಯಿ ಮಗ, ಗೊತ್ತಾಯ್ತಾ? ಅದಕ್ಕೆ ನಾನು ರಿಯಾಕ್ಟ್ ಮಾಡಿದ್ದೆ ಅಷ್ಟೇ ಹೊರತು ನಾನೇನಾದ್ರು ಪ್ರಸ್ತಾಪ ಮಾಡಿದ್ದಲ್ಲ. ಆ ಇಶ್ಯೂನ ರೈಸ್ ಮಾಡೋದು ನಾನಲ್ಲ. ಸರ್, ದೆಹಲಿಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಕಾಂಗ್ರೆಸ್ ಮತ್ತು BJP ಹಣದ ಹೊಳೆ ಹರಿಸಿತು, ಹಾಗಾಗಿ ಇದು JDS ಹಿನ್ನಡೆ ಆಯಿತು ಅಂತೇಳಿ ಈಗಷ್ಟು ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ಸರ್. ನಾನು ದೇವೇಗೌಡರ ಬಗ್ಗೆ ಮಾತಾಡೋಕೆ ಹೋಗಲ್ಲ, ಅವ್ರನ್ನೇ ಕೇಳಿ ಅವ್ರು ಬಂದಾಗ. ಆಯ್ತಪ್ಪ, ನೀವು 10 ದಿನ ಇದ್ರಿ, ಗೆಲ್ತೀವಿ ಅಂತ ಹೇಳ್ತಿದ್ರಿ, ಈಗೇನಾಗಿದೆ ಹೇಳಿ ಅಂತ ಅವ್ರನ್ನೇ ಕೇಳಿ. ಆನ್ಗಲ್ 3 ಡಿಜಿಟ್. ಹಾಂ, ಆನ್ಗಲ್ 3 ಡಿಜಿಟ್. ಇಲ್ಲೆಷ್ಟು ಬಂದಿದೆ ಆನ್ಗಲ್ನಲ್ಲಿ? 3 ಡಿಜಿಟ್, 457. ನಾನು 3 ಡಿಜಿಟ್. 4ನೇ ಸ್ಥಾನ ಪಕ್ಷೇತರ ಅಭ್ಯರ್ಥಿ, 3ನೇ ಸ್ಥಾನ. ಅದೇ ಕೇಳಿ, ಅವ್ರಿಗೆ ಕೇಳಿಯಪ್ಪ. ಈಗ ಗೆಲ್ತೀವಿ ಅಂತ ಅಲ್ಲಿ ಹಾಕೊಂಡಿದ್ದದು, ಮತ್ತು 23ಕ್ಕೆ ಸ್ವತಂತ್ರವಾಗಿ ಬರ್ತೀವಿ ಅಂತ ಹೇಳ್ಕೊತಾ ಇದ್ದಾರೆ. ನೀವು ಕೇಳಿ ನೋಡಿ, ನೀವು 10 ತಿಂಗಳು ಮಾಜಿ ಪ್ರಧಾನಿ, 10 ದಿನ ಅಲ್ಲೇ ಕೂತಿದ್ರಿ, ಕೇಳಿ ಅವ್ರಿಗೆ. ಯಾಕೆ ಡಿಪಾಸಿಟ್ ಯಾಕೆ ಹೋಯ್ತು ಅಂತ ಕೇಳಿ ಅವ್ರಿಗೆ. ಎರಡು ರಾಷ್ಟ್ರೀಯ ಪಕ್ಷಗಳು ಹಣದ ಹೊಳೆ ಹರಿಸಿದ್ರು, ನಮ್ಮ ಹತ್ರ ದುಡ್ಡಿಲ್ಲ ಅಂತ. ನಾನು ಅವ್ರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ. 820 ಓಟು. BJP ನೋಟು ಕಾಂಗ್ರೆಸ್ ಓಟು ಅಂತ DKಶಿ ಬಹಳ ಪ್ರಚಾರ ಮಾಡಿದ್ರು ಸರ್. BJP ನೋಟು ಕಾಂಗ್ರೆಸ್ಗೆ ಓಟು ಅಂತ DKಶಿ ಅವರು ಬಹಳ ಪ್ರಚಾರ ಮಾಡಿದ್ರು. ಅದು ಹಾಂಗಲಲ್ಲೆಲ್ಲ ಕೈ ಹಿಡಿತಾ ಅಂತ. ಅದು ಒಂದೇ ಅಲ್ಲ, ಅದು ಒಂದು ಫ್ಯಾಕ್ಟ್ರು ಅಷ್ಟೇ. ಅದನ್ನು ಒಂದು ನಾವು ಹೇಳಿರೋದು, ದುಡ್ಡು ಖರ್ಚು ಮಾಡ್ತಾರೆ ಅಂತ ಹೇಳಲಿಕ್ಕೆ ಆ ಥರ ಹೇಳಿದ್ರು ಅಷ್ಟೇ. ಅದು ಒಂದೇ ಅಲ್ಲ, ನಮ್ಮ ಸಾಧನೆಗಳನ್ನೆಲ್ಲ ಹೇಳಿದ್ವಲ್ಲ ಸರ್. ಈ ಒಂದು ಫಲಿತಾಂಶ ಈಗ ರಾಜ್ಯ BJP ಸರ್ಕಾರದ ಮೇಲೆ ಆಂತರಿಕ ವಿಚಾರಗಳಲ್ಲೂ ಈಗ ಸಾಕಷ್ಟು ಬಿಸಿ ಮೂಡಿಸುತ್ತೆ ಅಂತಂದ್ರೆ, ಆಡಳಿತ ಮತ್ತೆ ಇನ್ಸ್ಟೆಬಿಲಿಟಿ ಶುರುವಾಗತ್ತೆ ಅಂತ. ಯಾಕಂದ್ರೆ ಈಗಲೇ ಚರ್ಚೆಗಳು ಶುರುವಾಗಿದೆ, ಅವರಲ್ಲೇ ಗೆಲ್ತಾ ಇಲ್ಲ CM ಅಂತ. ಯಾವ ರೀತಿ ರಾಜಕೀಯವಾಗಿ ಪರಿಣಾಮ ಬೀರ್ಬೋದು?